ಕನ್ನಡ ಕಲಿಕೆ ಮತ್ತು ಬರವಣಿಗೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕನ್ನಡದ ವ್ಯಂಜನಗಳಾದ ಕ ಇಂದ ಳ ಮತ್ತು ಕ್ಷತ್ರಜ್ಞ ಅದು ಕೂಡ ಬರೆಯೋಣ. ಅಷ್ಟು ಅಕ್ಷರಗಳ ಪದಗಳನ್ನು ಬರೆಯೋಣ. ನಾನು ಈ ಮೊದಲೇ ಇದನ್ನು ಕನ್ನಡದ ದೀರ್ಘ ಸ್ವರ ಇದು ಕ ಇಂದ ಳವರೆಗೂ ಪ್ರತಿಯೊಂದು ಅಕ್ಷರದ ಆ ದೀರ್ಘ ಸ್ವರದ ಅಕ್ಷರಗಳನ್ನು ಬರೆದಿದ್ದೇನೆ. ಇದು ಹಿಂದಿನ ವಿಡಿಯೋ. ಈ ಎಲ್ಲ ಅಕ್ಷರಗಳನ್ನು ಉಪಯೋಗಿಸಿ ಇವತ್ತು ಪದಗಳನ್ನು ಬರೆಯೋಣ. ನಾನೀಗಾಗಲೇ ಕನ್ನಡ ಕಲಿಕೆಯ ಬಗ್ಗೆ ವರ್ಣಮಾಲೆ ಆಗಲಿ, ಶಬ್ದಗಳಾಗಲಿ, ಕಾಗುಣಿತವಾಗಲಿ ಹಾಗೂ ಒತ್ತಕ್ಷರದ ಪದಗಳಾಗಲಿ ಎಲ್ಲದರ ಬಗ್ಗೆ ಈಗಾಗಲೇ ವಿಡಿಯೋಗಳನ್ನು ಮಾಡಿದ್ದೇನೆ. ನಾನು ಇದನ್ನು ಪದೇ ಪದೇ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇದ್ದೇನೆ. ಯಾಕೆ ಅಂತಂದರೆ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಅವ್ರಿಗೆ ಗೊತ್ತಾಗಲಿ ಅಂತ. ಇವೆಲ್ಲವೂ ನಾನು ಈಗಾಗಲೇ ಅಪ್ಲೋಡ್ ಮಾಡಿರುವಂಥ ವಿಡಿಯೋಗಳು. ಇದು ಕನ್ನಡದ ಬಗ್ಗೆ, ಇದು ಇಂಗ್ಲೀಷ್ನ ಬಗ್ಗೆ. ಮತ್ತು ಇವೆಲ್ಲ ಒತ್ತಕ್ಷರ ಪದಗಳು. ರ ಒತ್ತಕ್ಷರ ಪದ, ಅರ್ಕ ಒತ್ತು, ಕ ಗ ಚ ಮ ಯ ದೀರ್ಘ ಸ್ವರ, ಮತ್ತು ಐ ಏತ್ವ ಪದಗಳು, ಜ ಸ ಎಲ್ಲ ಒತ್ತಕ್ಷರ ಪದಗಳನ್ನು ಮಾಡಿದ್ದೇನೆ. ಹಾಗೆ 2 ಅಕ್ಷರ, 3 ಅಕ್ಷರ, 4 ಅಕ್ಷರ ಪದಗಳು ಇದೆ. ಆಸಕ್ತಿ ಇರುವವರು ನೋಡಿ. ಹಾಗೆ ಪ್ರತಿಯೊಂದು ವ್ಯಂಜನ ಅದನ್ನು ಇಂಗ್ಲೀಷ್ನಲ್ಲಿ ಬರೆಯುವುದು, ನಂತರ ಪದಗಳು ಇಂಗ್ಲೀಷ್ನಲ್ಲಿ, ಹಾಗೆ ನಂತರ ಕನ್ನಡದಲ್ಲಿ. ಈ ರೀತಿಯ ವಿಡಿಯೋಗಳನ್ನು ಕೂಡ ಮಾಡಿದ್ದೇನೆ. ಅಷ್ಟೆಲ್ಲ ಆದ ನಂತರವೂ ಕನ್ನಡ ನಮಗೆ ಇನ್ನೂ ಸರಿಯಾಗಿ ಗೊತ್ತಾಗಲಿಲ್ಲ ಅಂತ ಅಂದ್ಕೊಂಡ್ರೆ ಅವರಿಗೋಸ್ಕರ ಮತ್ತೆ ಪ್ರಾರಂಭದಿಂದ ನೋಡಿ. ಇದು ಅಕಾರದ ಪದಗಳು, ಬರೀ ವ್ಯಂಜನಗಳನ್ನಷ್ಟೇ ಬಳಸಿ ಮಾಡಿದ ಪದಗಳು. ಇದರ ವಿಡಿಯೋ ಮಾಡಿದ್ದೇನೆ. ಅಂದರೆ ಈಗ ಮತ್ತೆ ಪ್ರಾರಂಭದಿಂದ ಹೊಸದಾಗಿ ಕಲಿಯೋರಿಗಾಗಿ ನೋಡಿ. ಇದೆಲ್ಲ ಪ್ರತಿಯೊಂದು ವ್ಯಂಜನದಿಂದ ಕೂಡಿದ ಪದಗಳು. ಇದರಲ್ಲಿ ಯಾವುದೇ ಬೇರೆ ಸ್ವರಗಳಿಲ್ಲ, ಬರೀ ಅ ಸ್ವರ ಅಷ್ಟೇ ಇರೋದು. ಅದರಿಂದ ಕೂಡಿದ ಪದಗಳನ್ನು ಮಕ್ಕಳು ಮೊದಲು ಅಕಾರದ ಪದಗಳನ್ನು ಕಲಿಯಬೇಕು. ನಂತರ ಆ ದೀರ್ಘ ಸ್ವರದ ಅಕ್ಷರಗಳನ್ನು ಬರೆಯೋ ಒಂದು ವಿಡಿಯೋ ಆಗಿದೆ. ಈಗ ಇದರಿಂದ ಕೂಡಿದ ಪದಗಳನ್ನು ಮಾಡೋಣ. ಈಗ ಮೊದಲನೇ ವಿಡಿಯೋದಲ್ಲಿ ಅ ಹ್ರಸ್ವ ಸ್ವರದ ಪದಗಳಾಗಿದೆ. ಈಗ ದೀರ್ಘ ಸ್ವರ ಆ. ಈಗ ಮೊದಲನೇದಾಗಿ ಮಕ್ಕಳು ಇಲ್ಲಿಂದ ಅ ಉಚ್ಚಾರದ ಈ ಎಲ್ಲ ಅಕ್ಷರಗಳನ್ನು ಕಲಿತಿರ್ತಾರೆ. ಈಗ ನಂತರ ಆ ಉಚ್ಚಾರದ ಈ ಅಕ್ಷರಗಳನ್ನು ಕಲಿಯಬೇಕು. ನಂತರ ಇವುಗಳಿಂದ ಕೂಡಿದ ಪದಗಳನ್ನು ಕಲಿಬೇಕು. ಈಗ ಮೊದಲನೇ ಅಕ್ಷರ ಕ ಇಂದ ಎಷ್ಟು ಪದಗಳನ್ನು ಮಾಡ್ಬೋದು, ಹೇಗೆ ಬರಿಬೋದು? ಕಾನನ ಅಂದರೆ ಕಾಡು. ಈಗಾಗಲೇ ನಾವು ಕಾಡು ಅನ್ನೋದನ್ನು ಬಳಸಿರ್ತೇವೆ. ಇದು ಒಂದು ಹೊಸ ಪದ ಆಗುತ್ತೆ ಮಕ್ಕಳಿಗೆ, ಕಾನನ. ಹಾಗೆ ಇದೆ ನೋಡಿ, 2 ಆ ದೀರ್ಘ ಸ್ವರದ ಪದಗಳಾದವು. ನಂತರ ಖಾಸಗಿ, ಖಾಸಗಿ. ಮತ್ತೊಂದು ಖಾನಾವಳಿ. ಹೀಗೆ ಕಲಿತಂದರೆ ಮೊದಲನೇ ಅಕ್ಷರ ಕ ಅಕ್ಷರದ ಆ ದೀರ್ಘ ಸ್ವರ ಬರೆಯೋದು ಹೀಗೆ. ಮತ್ತು ಯಾವುದೇ ಅಕ್ಷರಕ್ಕೆ ಬರೆದರೂ ಕೂಡ ಈ ಥರ ತಲೆಕಟ್ಟಿನ ದೀರ್ಘ ಕೊಡುವುದನ್ನು ಮಕ್ಕಳು ಬೇಗ ಕಲಿತು ಬರ್ತಾರೆ ಈ ರೀತಿ ಕಲಿಸಿದರೆ. ಈಗ ಕ ಆಯಿತು, ಖ ಆಯಿತು. ನಂತರ ಖ ಆಗಿತ್ತು, ಖ ಆಯಿತು. ಈಗ ಗಾದೆ. ಹಾಗೆ ಗಾನ. ನಂತರ ಘಾತಾಂಕ. ಇದು ಗಣಿತದ ಪದ. ಘಾತಗಳು ಅಂತ ಬರುತ್ತಲ್ಲ, ಘಾತಾಂಕಗಳು. ಹಾಗೆ ಘಾತಸೂಚಿ. ಈಗ ಅಕ್ಷರದಿಂದ ಬರುವ ಇತರ ಪದಗಳನ್ನು ನಾನು ಘಾಟಿ, ಘಟಕ ಈ ಥರದ್ದೆಲ್ಲ ಹಿಂದಿನ ವಿಡಿಯೋಗಳಲ್ಲೇ ಮಾಡಿಬಿಟ್ಟಿದ್ದೇನೆ. ಅದರಿಂದ ಇದನ್ನು ಒಂದು ಹೊಸ ಪದಗಳಿರಲಿ ಅಂತ ಇವನ್ನು ಬರಿತಾ ಇದ್ದೇನೆ. ಇಂದ ನಂತರ ಚ. ಈಗ ಖ ಘ ಆಯಿತು. ಚಾರಣ. ನಂತರ ಚಾವಡಿ. ನಂತರ ಛಾಯೆ. ಛಾತ್ರ. ಆಯಿತು. ನಂತರ ಯಾವುದು? ಜ.
ಜಾತ್ರೆ, ಜಾಗ, ಚ ಛ ಜ ಆಯಿತು. ನಂತರ ಝ, ಝಾನ್ಸಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಝಾನ್ಸಿ. ನಂತರ ಝ ಆಯಿತು. ಈಗ ಕ ಖ ಗ ಘ ಚ ಛ ಜ ಝ ಆಯಿತು. ಈಗ ಟ, ಟಾಪ್, ಟಾಮ್ ಅಂಡ್ ಜೆರಿ ಟಾಮ್. ನಂತರ ಠ, ಈಗ ಠ, ಠಾಣೆ, ಠಾವು, ಠಾವು ಅಂದರೆ ಸ್ಥಳ. ಇವು ಪ್ರಾರಂಭಿಕ ಅಕ್ಷರಗಳಾಗಿ ಬಹಳಷ್ಟು ಪದಗಳಿಲ್ಲ. ನಂತರ ಡಾ, ಡಾಬು, ಡಾಕಿನಿ. ನಂತರ ಢಾ, ಢಾಕ. ನೆಕ್ಸ್ಟ್ ಟಾ, ಠಾ, ಡಾ, ಢಾ, ನಾ. ನಾ ಕೂಡ ಪ್ರಾರಂಭಿಕ ಅಕ್ಷರದ ಪದಗಳಿಲ್ಲ, ಮಕ್ಕಳಿಗೆ ಗೊತ್ತಾಗಲಿ ಅಂಥೇಳಿ. ಗುಣಾಕಾರ, ನಾ, ಗುಣಾಕಾರ. ನಂತರ ತ, ತಾತ, ತಾಣ. ನಂತರ ಥ, ಥಾರ್, ಥಾರ್ ಮರುಭೂಮಿ ಅಂತ ಕೇಳಿರ್ತೀರ, ಥಾರ್. ನಂತರ ದಾ, ದಾನ, ದಾರ. ನಂತರ ಧಾ, ಧಾಟಿ, ಧಾತ್ರಿ. ಧಾತ್ರಿ ಅಂದರೆ ಭೂಮಿ, ಧಾತ್ರಿ. ಥ ದಾ ಧ ಆಯಿತು. ಈಗ ನಾ, ನಾರಿ. ಹಾಗೆ ನಾಳೆ. ಈಗ ಪ, ಪಾ, ಪಾದ, ಪಾರು. ನಂತರ ಫಾ, ಫಾಯಿದೆ, ಫಾಯಿದೆ, ಫಾಯಿದೆ. ಫಾಲ, ಫಾಲ ಅಂದರೆ ಹಣೆ. ಈಗ ಪ, ಫ. ಈಗ ಬಾ, ಬಾಯಿ, ಬಾವಿ. ಭಾ, ಭಾವ, ಭಾಷಣ. ನಂತರ ಮಾ, ಮಾಸ. ಮಾಸ ಅಂದರೆ ತಿಂಗಳು, ಮಾಸ. ಮಾವು. ಪಾಪ, ಬಾಬಾ, ಮಾ. ಈಗ ಯಾ, ಯಾರು, ಯಾಗ, ಯಾಗ, ಯಾಗ. ನಂತರ ರಾ, ರಾಗ, ರಾ, ರಾಧಾ. ಈಗ ಲಾ, ಲಾಭ, ಲಾಭ. ನಂತರ ಲಾ, ಲಿ, ಲಾಲಿ. ನಂತರ ವಾ,
ವಾರ, ವಾಣಿ, ವಾಣಿ. ಯಾ ರಾ ಲಾ ವಾ ಈಗ ಶಾಲೆ, ಶಾಖೆ ಈಗ ಪ್ರಾರಂಭ ಇಂದ ಪ್ರಾರಂಭ ಹೋಗೋ ಪದಗಳು ಇಲ್ಲ, ಅದರಿಂದ ಉಷಾ ಮಕ್ಕಳಿಗೆ ಗೊತ್ತಾಗುತ್ತೆ. ಉಷಾ ಅಂತ ಬರೆದ್ರೆ ಈ ಥರ ಉಷಾ ಅಷ್ಟೇ ಬರೆದ್ರೆ ತಲೆ ಕಟ್ಟು ಕೊಡಬೇಕಾಗುತ್ತೆ. ಉಷಾ. ನಂತರ ಸಾಕು, ಸಾರು, ಇಲ್ಲಿ ಹಾಕು, ಸಾಕು. ಇಲ್ಲಿ ನೋಡಿ, ಸಾಕು ಸಾರು ಎಲ್ಲಿ ಎಷ್ಟು ಅರ್ಥ ವ್ಯತ್ಯಾಸಗಳಿದೆ. ಇಲ್ಲಿ ಸಾಕು, ಸಾರು, ಹಾಕು, ಸಾಕು. ನಂತರ ಳ ಇಂದ ಕೂಡ ಯಾವುದೇ ಪದ ಇಲ್ಲ, ಅದರಿಂದ ಕಳಹೀನ. ಕಳಹೀನ ಹೇಗೆ ಬಳಸೋದು ಅಂತ ಗೊತ್ತಾಗಲಿ ಅಂತ ಮಾಡಿದ್ರು. ನೀವು ಎರಡಲ್ಲವ ಸಹ ಳವರೆಗೂ ಆಯ್ತು. ಈಗ ಕ್ಷತ್ರಜ್ಞ ಬರೆದು ಬಿಡೋಣ. ಕ್ಷಾತ್ರ, ಹಾಗೆ ಕ್ಷಾರ, ನಂತರ ಜ್ಞಾನ, ಜ್ಞಾಪಕ, ನೋಡಿ ಮಕ್ಕಳು ಹೀಗೆ ಪ್ರತಿಯೊಂದು ವ್ಯಂಜನದ ಬೇರೆ ಬೇರೆ ಸ್ವರದ ಪದಗಳನ್ನು ಬರೆಯೋದ್ರಿಂದ ಅವರಿಗೆ ಬಹಳ ಬೇಗ ಕನ್ನಡ ಕಲಿಬೋದು ಅಂತ ಈ ಥರ ಮಾಡಿದ್ದೇನೆ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್. ಹಾಗೆ ಇದೇ ರೀತಿಯ ವಿಡಿಯೋಗಳು ಮತ್ತಷ್ಟು ಬೇಕು ಅಂತಂದರೆ ನಿಮಗೆ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಸ್ ಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಮಾಡುವ ಪ್ರತಿಯೊಂದು ವಿಡಿಯೋಗಳು ಕೂಡ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.